ರಾಧೇಶ್ಯಾಮ್ ಸೀತಾರಾಮ್ ಎಲ್ಲರಿಗೂ ನಮಸ್ಕಾರ. ನಾವು ರಾತ್ರಿ ಲೇಟ್ ಮಾಡಿ ಸೀದಾ ಕೊಕ್ಕೆ ಬಂದು ಹೊರಗೆ ನಮಸ್ಕಾರ ಮಾಡಿ ಒಂದು ಪ್ಲೇಟ್ ಪಾನಿಪುರಿ ತಿಂದು ಸೀದಾ ರೂಮಿಗೆ ಬಂದು ರೆಸ್ಟ್ ಮಾಡ್ದೇವಿ. ರೆಸ್ಟ್ ಮಾಡಿ ಮುಂಜಾನೆ 6 ಗಂಟೆಗೆ ಎದ್ದು ನಮ್ ಅಸ್ಲಿ ಟಾಸ್ಕಿಗೆ ರೆಡಿ ಆದೇವಿ. ಏನಪ್ಪಾ ಅಸ್ಲಿ ಟಾಸ್ಕ್ ಅಂದ್ರ ನಾವು ಕರ್ನಾಟಕದ ಅತಿ ಟಫೆಸ್ಟ್ ಟ್ರಕ್ಕಿಂಗ್ ಹೋದೇವಿ. ಅದು ಯಾವ್ದಪ್ಪ ಅಂತಂದ್ರ ಕುಮಾರ್ ಪರ್ವತ. ಎಂಟ್ರೆನ್ಸಿಗೆ ನಮ್ಗೆ ಲೋಕಾಯುಕ್ತ ದಾಳಿ ಐತ್ರಿ. ದಾಳಿ ಆದ್ರೂ ಲ್ಯಾಂಡಿಂಗ್ ಲೇಟ್ ಆಗ್ಬೇಡ ಅಂತೇಳಿ ಎಲ್ಲರೂ ಜೈ ಮಹೇಶ್ ಮತಿ ಅಂತೇಳಿ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದೇವ್ರಿ. ಎಲ್ಲ ನಮ್ ನವಗ್ರಹಗಳು ಏನೇ ಬರ್ಲಿ ಜಯವೇ ಇರ್ಲಿ ಅಂತೇಳಿ ಮುಂದೆ ಹೋಗು ಅಂತೇಳಿ ಕಲ್ಲು ನೋಡ್ದೆ, ಮಣ್ಣು ನೋಡ್ದೆ, ಕಂಟಿ ನೋಡ್ದೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರಿ. ನಮ್ ದೊಡ್ಡಣ್ಣ ಡ್ಯಾನ್ಸ್ ಮಾಡ್ಕೋತಾ, ಹಾರಾಡ್ಕೋತಾ, ಜಿಗಿದಾಡ್ಕೋತಾ ಕಾಡ್ನಾಗ ಪ್ರಾಣಿ ಇಲ್ಲ ಅಂತೇಳಿ ನಾವೇ ಒಂದ್ ಸ್ವಲ್ಪ ಪ್ರಾಣಿ ಅದೇವ್ರಿ. ಮುಂದೆ ಬಂದು ನಮ್ಮ 2 ನವಗ್ರಹಗಳು ಹಿಂದ ಬಾ ಅಂತೇಳಿ ಸ್ವಲ್ಪ ಕೂತು ಹಾಡ ಹಾಡ್ದೇವ್ರಿ. ನಮ್ ಹಾಡ ಕೇಳಿ ನಮ್ 2 ಹುಲಿಗಳು ನಿಂತಾವ್ ಅನ್ಕೊಂಡೇವ್ರಿ. ನಮ್ ಹಾಡ ಕೇಳಿ ನಿಂತಾರ ನಾವ್ ಅನ್ಕೊಂಡೇವಿ, ಅವ್ರು ಬ್ಯಾರೆದಕ್ಕೆ ನಿಂತಾರಿ. ಬ್ಯಾರೇದ್ ಎದಕ್ ನಿಂತಾರಪ್ಪ ಅಂತ ದಿಗಿ ಹೋಗಿ ಹೋಡು ನೋಡ್ತೀನಿ, ಅಸ್ಲಿ ಆಟ ಇವಾಗ ಶುರು ಆಗ್ಯದ್ರಿ. ಏನಪ್ಪಾ ಅಸ್ಲಿ ಆಟ ಅಂತ ಮ್ಯಾಗ್ ಬಂದ್ ನೋಡ್ತೀನಿ, ಅಸ್ಲಿ ಟ್ರೆಕ್ಕಿಂಗ ಈಗ ಶುರು ಆಗ್ಯದಂತ ಗೊತ್ತಾಯ್ತ್ರಿ. ಸುಡ ಬೇಸಲ್ದಾಗ ನಮ್ ದೊಡ್ಡ ಡೈಲಾಗ್ ಹೊಡೆದ ಕೇಳ್ರಿ. ನಕ್ಕು ಸೂಪರ್ ಹಾಡ ಹಾಡ್ಕೋತಾ ಮುಂದೆ ಹೊಂಟಿವಿ. ಶಾಶ್ವತವಲ್ಲ ಬಡ ಜನರೆಂದು ಪ್ರಾಣಿಗಳಲ್ಲ, ದೇವರಾಟ ಬಲ್ಲವರಿಲ್ಲ, ಮನುಜನ ಆಟ ತಿಳಿದವರಿಲ್ಲ. ಹಾಡ ಮುಗಿದಕ್ಕ ನಮ್ಮ ಅರ್ಧ ಪಯಣ ಮುಗಿತು. ಸೀದಾ ಭಟ್ರ ಮನೆ ಬಂದಿವಿ. ಭಟ್ರ ಮನೆ ಆಜು ಬಾಜು ಎಲ್ಲಾ ನೋಡಿ ಒಂದ್ ನಾಯಿಗ್ ಬಿಸ್ಕೆಟ್ ಹಾಕಿ ನಮ್ಮ ಅಣ್ಣ ಒಂದ್ ಹಣ್ಣು ಕೊಟ್ಟ. ದೇವ್ರ ಹೆಸರಲ್ಲಿ ಹಣ್ಣು ತಿಂದು ಈ ಜರ್ನಿ ಕಂಟಿನ್ಯೂ ಇರ್ತಾ ಅಂತ ಹೇಳಿ ಮುಂದೆ ಹೊಂಟೇವಿ. ಜೈ ಶ್ರೀರಾಮ್.